ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಮಾಕ್ ಡ್ರಿಲ್ ಶುರುವಾಗಿದೆ. ಅಣುಕು ಕಾರ್ಯಾಚರಣೆ ಮತ್ತೆ ಮಾಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ನಾಳೆ ದೇಶದ 5 ರಾಜ್ಯಗಳಲ್ಲಿ ಯುದ್ಧ ಸಿದ್ಧತಾ ಮಾಕ್ ಡ್ರಿಲ್ ನಡೆಯುತ್ತಿದೆ. ಪಾಕಿಸ್ತಾನದ ಮೇಲೆ ಒತ್ತಡದ ತಂತ್ರವೋ ಯುದ್ಧದ ಸಿದ್ಧತೆಯೋ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪಾಕ್ ಗಡಿ ಭಾಗದ 5 ರಾಜ್ಯಗಳಲ್ಲೇ ನಡೀತಾ ಇದೆ ಮಾಕ್ ಡ್ರಿಲ್. ಪಂಜಾಬ್, ರಾಜಸ್ಥಾನ್, ಗುಜರಾತ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಮಾಕ್ ಡ್ರಿಲ್ ಮಾಡೋದಕ್ಕೂ ಮುಂದಾಗ್ತಿದ್ದಾರೆ. ಸದ್ಯ ಇದು ಯಾವ ರೀತಿಯಾದಂತಹ ತಂತ್ರವೋ, ಮುಂಜಾಗ್ರತೆನೋ ಅಥವಾ ಯುದ್ಧದ ಸಿದ್ಧತೆಯೋ ಅನ್ನೋ ಹಲವು ಅನುಮಾನಗಳು ಮೂಡ್ತಾ ಇದೆ. ಎಲ್ಲ 5 ರಾಜ್ಯಗಳ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಈಗಾಗಲೇ ಮಾಹಿತಿ ಹೋಗಿದೆ. ಯಾಕಂದ್ರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಸಂಭವಿಸಿದ್ರೆ ಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಸದ್ಯ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮವಾಗಿ ಮಾಕ್ ಡ್ರಿಲ್ ಅನ್ನ ಅಣುಕು ಪ್ರದರ್ಶನ, ಅಗ್ನಿಶಾಮಕ ಸಿಬ್ಬಂದಿ, ಮಿಲಿಟರಿಗಳು ಜೊತೆಯಲ್ಲಿ ವೈದ್ಯರು ಎಲ್ಲರೂ ಸೇರಿ ಬಹಳ ಪ್ರಮುಖವಾಗಿ ಇಂಥದ್ದೊಂದು ಮಾಕ್ ಡ್ರಿಲ್ಸ್ ಆಗುತ್ತೆ. ಆ ಬಗ್ಗೆ ಈಗ ಮತ್ತೆ ಗಡಿ ಭಾಗದ 5 ರಾಜ್ಯಗಳಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ.